ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಯೂಟ್ಯೂಬ್ನಲ್ಲಿ ವೈರಲ್ ವಿಡಿಯೋ ಅಥವಾ ಟ್ರೆಂಡಿಂಗ್ ವಿಡಿಯೋ ಆದಂಥ ಪಿನಾಟಾ ಕೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಪಿನಾಟಾ ಕೇಕ್ ಮಾಡಲಿಕ್ಕೆ ಸಿಲಿಕಾನ್ ಮೋಲ್ಡ್ ಉಪಯೋಗಿಸ್ತಾರೆ. ನಾನು ಈ ದಿನ ಸಿಲಿಕಾನ್ ಮೋಲ್ಡ್ ಇಲ್ಲದೇ ಇದ್ದರೂ ಕೂಡ ಮನೆಯಲ್ಲಿರುವಂಥ ಸ್ಟೀಲ್ ಬಟ್ಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಪಿನಾಟಾ ಕೇಕ್ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಪಿನಾಟಾ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಕೇವಲ 5 ನಿಮಿಷದಲ್ಲಿ ಮಾಡಬಹುದಾದಂಥ ಕೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಮೊಟ್ಟೆನ ಒಡೆದು ಬಟ್ಲಿಗೆ ಹಾಕೊಂಡಿದ್ದೀನಿ. ನಂತರ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಳದಿ ಭಾಗ ಮತ್ತು ಬಿಳಿ ಭಾಗ ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೇಕ್ ಮಾಡ್ತಿರೋದ್ರಿಂದ ಕೇವಲ ಒಂದು ಮೊಟ್ಟೆ ಅಷ್ಟೇ ಉಪಯೋಗಿಸಿದ್ದೀನಿ. ಈಗ 2.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕಿರೋದ್ರಿಂದ 2.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕೊಳ್ತಾ ಇದ್ದೀನಿ. ನೀವಿಲ್ಲಿ ಮೊಟ್ಟೆ ಬದಲಾಗಿ ಮೊಸರು ಉಪಯೋಗಿಸೋದಾದರೆ ಕೇವಲ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆ ಮತ್ತು ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೀಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೂರ್ಯಕಾಂತಿ ಎಣ್ಣೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಎಣ್ಣೆ ಬೇಡ ಅನಿಸಿದ್ರೆ ಬೆಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸಬಹುದು. ಇದೇ ಸಮಯದಲ್ಲಿ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೇವಲ 4 ಟೇಬಲ್ ಸ್ಪೂನಷ್ಟೇ ಮೈದಾ ಹಿಟ್ಟು ಉಪಯೋಗಿಸಿದ್ದೀನಿ, ಅಥವಾ 1/4 ಕಪ್ಪಷ್ಟು ಮೈದಾ ಹಿಟ್ಟು ಉಪಯೋಗಿಸಿದ್ದೀನಿ. ನೀವಿಲ್ಲಿ ಕೇಕ್ ಪ್ರಮಾಣ ಜಾಸ್ತಿ ಬೇಕು ಅನಿಸಿದ್ರೆ ಮೈದಾ ಹಿಟ್ಟು, ಮೊಟ್ಟೆ ಹಾಗೆ ಸಕ್ಕರೆ ಪುಡಿ ಎಲ್ಲದನ್ನೂ ಕೂಡ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಬ್ಯಾಟರಲ್ಲಿ ಗಂಟುಗಳಾಗಬಾರ್ದು, ಅದಕ್ಕೋಸ್ಕರ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ ಬ್ಯಾಟರ್ ಮಾಡಲಿಕ್ಕೆ ಹಾಲು ಅಥವಾ ಮೊಸರು ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ, ಕೇವಲ ಒಂದು ಮೊಟ್ಟೆ ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೀಗ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೇಕಿಂಗ್ ಸೋಡಾ ಏನೂ ಹಾಕ್ತಾ ಇಲ್ಲ. ಅಕಸ್ಮಾತ್ ಬೇಕಿಂಗ್ ಸೋಡಾ ಹಾಕ್ತೀರಾ ಅಂತಂದರೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕೊಳ್ಳಿ. ಈಗ ನೋಡಿ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಇದಕ್ಕೀಗ 1/4 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಮನೆಯಲ್ಲಿ ವೆನಿಲಾ ಎಸೆನ್ಸ್ ಇಲ್ಲ, ಯಾವ ರೀತಿ ಕೇಕ್ ಬ್ಯಾಟರ್ ಮಾಡ್ಕೋಬಹುದು ಅಂತ ಅಂದರೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಉಪಯೋಗಿಸಬಹುದು. ಈಗ ನೋಡಿ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಇದೇ ಸಮಯದಲ್ಲಿ ಅಪ್ಪಂ ಪ್ಯಾನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ, ಈ ರೀತಿ 1-2 ಹನಿಯಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಈಗ ನಿಧಾನಕ್ಕೆ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೇಕ್ ಬ್ಯಾಟರ್ನ ತುಂಬ ಹಾಕಬೇಡಿ, ಕೇಕ್ ಬ್ಯಾಟರ್ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಅರ್ಧದಿಂದ 3/4 ಭಾಗದಷ್ಟೇ ಕೇಕ್ ಬ್ಯಾಟರ್ನ ಹಾಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಇಟ್ಕೋಬೇಕಾಗತ್ತೆ. ಈಗ ನೋಡಿ 1 ನಿಮಿಷ ಆಗಿದೆ. ಕೇಕ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿರಬೇಕು, ಆವಾಗ ಕೇಕ್ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಈಗ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೋಬೇಕಾಗುತ್ತೆ, ತುಂಬಾ ಸಾಫ್ಟಾಗಿ ಈ ಕೇಕ್ ಇರುತ್ತೆ. ಇದೇ ರೀತಿ ಎಲ್ಲ ಕೇಕ್ಗಳನ್ನೂ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಮತ್ತೆ ಬೇಯಲಿಕ್ಕೆ ಇಟ್ಕೋಬೇಕಾಗತ್ತೆ. ಇನ್ನೊಂದು ಸೈಡ್ ಟರ್ನ್ ಮಾಡಾದ್ಮೇಲೆ ತುಂಬ ಹೊತ್ತು ಬೇಯಲಿಕ್ಕೆ ಇಟ್ಕೋಬೇಡಿ, ಒಂದು ಅರ್ಧ ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಈಗ ನೋಡಿ ಅರ್ಧ ನಿಮಿಷ ಆಗಿದೆ. ಕೇಕ್ ಕೂಡ ಚೆನ್ನಾಗಿ ಬೆಂದಿದೆ. ತಕ್ಷಣವೇ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರುವಂಥ ಕೇಕ್ ಬ್ಯಾಟರಿಂದ ಕೂಡ ಕೇಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಒಳ್ಳೆ ಕಲರಲ್ಲಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ರೀತಿ ಕೇಕ್ ಮಾಡಲಿಕ್ಕೆ ಕೇವಲ 5 ನಿಮಿಷ ಸಾಕಾಗುತ್ತೆ. ಮಕ್ಕಳು ಕೇಕ್ ಬೇಕು ಅಂದಾಗಲೆಲ್ಲ ಈ ರೀತಿ ದಿಢೀರಾಗಿ ಕೇವಲ 5 ನಿಮಿಷದಲ್ಲಿ ಸ್ಪಾಂಜ್ ಕೇಕ್ ಮಾಡಿಕೊಡಿ. ಈಗ ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ. ಹಾಗೆ ಪಾತ್ರೆಯ ಮೇಲ್ಭಾಗಕ್ಕೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಹಬೆಯಲ್ಲಿ ಈ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ಈ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ನೀವು ಸೂಪರ್ ಮಾರ್ಕೆಟಲ್ಲಿ ಅಥವಾ ಅಮೆಝಾನ್ ಆನ್ಲೈನ್ ಮೂಲಕ ಕೂಡ ಖರೀದಿಸಬಹುದು. ಬೆಲೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಅರ್ಧ kg ಚಾಕ್ಲೇಟ್ಗೆ 80ರಿಂದ 85 ರೂಪಾಯಿ ಅಷ್ಟೇ ಇರುತ್ತೆ. ಈಗ ನೋಡಿ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನಾರ್ಮಲ್ ಚಾಕ್ಲೇಟ್ ಕೂಡ ಉಪಯೋಗಿಸಬಹುದು. ಈಗ ನೋಡಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ತಣ್ಣಗಾಗಬೇಕು, ಅಲ್ಲಿವರೆಗೂ ಹಾಗೆ ಇಟ್ಬಿಡಿ. ಈಗ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ಲಲ್ಲಿ ಯಾವುದೇ ರೀತಿ ಡಿಸೈನ್ ಇರಬಾರ್ದು, ಆ ರೀತಿ ಪ್ಲೇನ್ ಆಗಿರುವಂಥ ಬಟ್ಲು ತೊಗೊಳ್ಳಿ. ನಾನಿಲ್ಲಿ ಸ್ಟೀಲ್ ಬಟ್ಲು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸ್ಟೀಲ್ ಬಟ್ಲಿಗೆ ತುಪ್ಪ ಅಥವಾ ಬೆಣ್ಣೆ ಏನೂ ಹಾಕೋದು ಬೇಡ, ಡೈರೆಕ್ಟಾಗಿ ಈ ರೀತಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕ್ಕೊಳ್ಳಿ. ಈಗ ನೋಡಿ ಬಟ್ಲನ್ನು ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಎಲ್ಲ ಕಡೆ ಬಟ್ಲಿಗಾಗಬೇಕು, ಆ ರೀತಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಬನ್ನಿ. ಹಾಗೆ ತುಂಬ ಪ್ರಮಾಣದಲ್ಲಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಎಲ್ಲ ಕಡೆ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿದ್ರೆ ಸಾಕಾಗುತ್ತೆ. ಈಗ ನೋಡಿ ಉಳಿದಿರುವಂಥ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಮತ್ತೆ ಅದೇ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು
ನಾನು ಮೊದಲೇ ಹೇಳಿದಾಗೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಚಾಕ್ಲೇಟ್ ಬೇಕು ಅಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬಹುದು. ನಾನಿಲ್ಲಿ 1 ಕಪ್ಪಷ್ಟು ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಚಾಕ್ಲೇಟ್ ಬೇಕು ಅನಿಸಿದ್ರೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಉಪಯೋಗಿಸ್ಕೊಳ್ಳಿ. ಈಗ 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರೀಝರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಈಗ ನೋಡಿ 10 ನಿಮಿಷ ಆಗಿದೆ, ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಸೆಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ಮತ್ತೆ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ತಣ್ಣಗಿರಬೇಕಾಗತ್ತೆ. ತುಂಬ ಸುಡ್ತಾ ಇರುವಂಥ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕಬೇಡಿ, ಆವಾಗ ಚೆನ್ನಾಗಿ ಬರೋದಿಲ್ಲ. ಈಗ ನೋಡಿ ತಣ್ಣಗಿರುವಂಥ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಉಪಯೋಗಿಸ್ಬೇಡಿ. ನಾರ್ಮಲ್ ಟೆಂಪ್ರೇಚರಲ್ಲಿರುವಂಥ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಮತ್ತೆ 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಸೆಟ್ ಆಗಬೇಕು, ಅದಕ್ಕೋಸ್ಕರ 10 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ, ಈ ರೀತಿ ಮುಟ್ಟಿದ್ರೆ ಗಟ್ಟಿಯಾಗಿರಬೇಕು. ಈಗ ನೋಡಿ ನಿಧಾನಕ್ಕೆ ರೊಟೇಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಧಾನಕ್ಕೆ ಈ ಬೌಲ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೌಲ್ ರೀತಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ತುಂಬ ಸುಲಭವಾಗಿ ಈ ರೀತಿ ಮಾಡ್ಕೋಬಹುದು. ಸಾಮಾನ್ಯವಾಗಿ ಈ ರೀತಿ ಚಾಕ್ಲೇಟ್ ಬೌಲ್ ಮಾಡಲಿಕ್ಕೆ ಮೌಲ್ಡ್ ಉಪಯೋಗಿಸ್ತಾರೆ. ಸಿಲಿಕಾನ್ ಮೌಲ್ಡ್ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸ್ತಾರೆ. ನಾನಿಲ್ಲಿ ಮನೆಯಲ್ಲೇ ಇರುವಂಥ ಸ್ಟೀಲ್ ಬಟ್ಲಲ್ಲಿ ಈ ರೀತಿ ಮೌಲ್ಡ್ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಮೌಲ್ಡ್ನ ಮಾಡಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಮೌಲ್ಡ್ನ ಈ ರೀತಿ ಸ್ಟೀಲ್ ಬಟ್ಲಿಂದ ತೆಗೆದು ಇಟ್ಕೋಬಹುದು ಅಂತ ಗೊತ್ತಾಗ್ತಾ ಇದೆ. ನಿಧಾನಕ್ಕೆ ಸ್ಟೀಲ್ ಬಟ್ಲಿಂದ ತೆಗೆದಿಟ್ಕೋಬೇಕಾಗುತ್ತೆ, ತುಂಬ ಬೇಗ ತೆಗಿಲಿಕ್ಕೆ ಹೋಗಬೇಡಿ, ಆವಾಗ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಎಡ್ಜಸ್ಗಳನ್ನ ಸ್ವಲ್ಪ ಚಾಕುವಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದು ಆಪ್ಷನಲ್, ಒಂದೇ ಸಮ ಇರಲಿ ಅಂತಷ್ಟೇ 2 ಬಟ್ಲಲ್ಲಿ ಇರುವಂಥ ಎಡ್ಜಸ್ಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕವರ್ ಮಾಡಿದ್ರೆ ನೀಟಾಗಿ ಕವರ್ ಆಗಬೇಕು, ಆ ರೀತಿ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಪ್ಲೇಟ್ ಮೇಲೆ ಸ್ವಲ್ಪ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ತಣ್ಣಗಿರುವಂಥ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಉಪಯೋಗಿಸ್ಬೇಕಾಗತ್ತೆ. ತುಂಬ ಸುಡ್ತಾ ಇರುವಂಥ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಉಪಯೋಗಿಸ್ಬೇಡಿ. ಈಗ ಚಾಕ್ಲೇಟ್ ಬೌಲ್ನ ನಿಧಾನಕ್ಕೆ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಅಪ್ಪಮ್ ಸ್ಪಾಂಜ್ ಕೇಕ್ನ ಈ ರೀತಿ ಚಾಕ್ಲೇಟ್ ಬೌಲ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಾಕ್ಲೇಟ್ ಕೂಡ ಇಟ್ಕೊಳ್ತಾ ಇದ್ದೀನಿ. ಪಿನಾಟಾ ಕೇಕ್ ಅಂತ ಅಂದರೆ ಇನ್ನೇನು ಅಲ್ಲ, ಸರ್ಪ್ರೈಸ್ ಕೇಕ್ ಅಂತ ಅಷ್ಟೇ. ಮಕ್ಕಳಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ಈ ರೀತಿ ಪಿನಾಟಾ ಕೇಕ್ ಮಾಡ್ತಾರೆ. ನೀವಿಲ್ಲಿ ಚಾಕ್ಲೇಟ್ಗಳನ್ನ ಇಡ್ಬೋದು, ಅಥವಾ ಗಿಫ್ಟ್ಗಳನ್ನ ಇಡ್ಬೋದು, ಅಥವಾ ಟಾಯ್ಸ್ಗಳನ್ನೂ ಕೂಡ ಇಡಬಹುದು. ಈಗ ಮತ್ತೊಂದು ಚಾಕ್ಲೇಟ್ ಬೌಲಿಂದ ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕವರ್ ಮಾಡಿದ ನಂತರ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟಿಂದ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ 2 ಬೌಲ್ಗಳು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತಷ್ಟೇ. ಹಾಗೆ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಡಿ, ಈ ರೀತಿ ಮಧ್ಯಭಾಗಕ್ಕಷ್ಟೇ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. 2 ಚಾಕ್ಲೇಟ್ ಬೌಲು ಅಂಟ್ಕೋಬೇಕು, ಅಲ್ಲಿಗೆ ಮಾತ್ರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈಗ ಮೆಲ್ಟ್ ಮಾಡಿರುವಂಥ ವೈಟ್ ಚಾಕ್ಲೇಟಿಂದ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೆಲ್ಟ್ ಮಾಡಿರುವಂಥ ವೈಟ್ ಚಾಕ್ಲೇಟ್ ಉಪಯೋಗಿಸೋದು ಆಪ್ಷನಲ್. ಮನೆಯಲ್ಲಿ ವೈಟ್ ಚಾಕ್ಲೇಟ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಉಳಿದಿರುವಂಥ ಮೆಲ್ಟ್ ಮಾಡಿರುವಂಥ ಡಾರ್ಕ್ ಚಾಕ್ಲೇಟಿಂದ ಕೂಡ ಇದೇ ರೀತಿ ಡಿಸೈನ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಈ ಪಿನಾಟಾ ಕೇಕ್ ಅಂತ ಅಂದರೆ ಮಕ್ಕಳಿಗೆ ಸರ್ಪ್ರೈಸ್ ಮಾಡೋದಕ್ಕೆ ಕೇಕ್ ಮಾಡೋದು ಅಂತಷ್ಟೇ. ಮಕ್ಕಳ ಹುಟ್ಟುಹಬ್ಬ ಇದ್ದರೆ ಯಾವುದಾದ್ರೂ ಗಿಫ್ಟ್ಗಳನ್ನ ಇಟ್ಟು ಈ ರೀತಿ ಸರ್ಪ್ರೈಸ್ ಕೊಡಬಹುದು, ಅಥವಾ ಚಾಕ್ಲೇಟ್ಸ್ ಅಥವಾ ಕೇಕ್ಗಳನ್ನ ಕೂಡ ಇಟ್ಟು ಈ ರೀತಿ ಸರ್ಪ್ರೈಸ್ ಮಾಡಬಹುದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈಗ ನೋಡಿ ವೈಟ್ ಚಾಕ್ಲೇಟಿಂದ ಕೂಡ ಈ ರೀತಿ ನಿಧಾನಕ್ಕೆ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೇಕ್ ಸ್ಪ್ರಿಂಕಲಿಂದ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಕೇಕ್ ಸ್ಪ್ರಿಂಕಲ್ ಇದ್ದರೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸಿಂದ ಕೂಡ ಉಪಯೋಗಿಸಬಹುದು. ಈಗ ಸ್ವಲ್ಪ ಜೆಮ್ಸ್ ಚಾಕ್ಲೇಟಿಂದ ಕೂಡ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಜೆಮ್ಸ್ ಚಾಕ್ಲೇಟ್ನ ಈ ರೀತಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟಲ್ಲಿ ಡಿಪ್ ಮಾಡಿ ನಂತರ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಜೆಮ್ಸ್ ಚಾಕ್ಲೇಟ್ನ ಅಂಟಿಸೋಕೋದ್ರೆ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಸ್ವಲ್ಪ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟಲ್ಲಿ ಅದ್ದಿ ನಂತರ ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ಈ ಪಿನಾಟಾ ಕೇಕ್ನ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಕಾರಣ ಇಷ್ಟೇ, ಈ ಚಾಕ್ಲೇಟ್ ಚೆನ್ನಾಗಿ ಗಟ್ಟಿಯಾಗಿರಬೇಕು, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಯಾವುದೇ ರೀತಿ ಚಾಕ್ಲೇಟ್ ಆದರೂ ಅಷ್ಟೇ, ಹೊರಗಡೆ ಇಟ್ಟರೆ ಮೆತ್ತಗಿರುತ್ತೆ, ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿಯಾಗಿರುತ್ತೆ. ಅದೇ ರೀತಿ ಪಿನಾಟಾ ಕೇಕ್ನೂ ಅಷ್ಟೇ, ಹೊರಗಡೆ ಇಟ್ಟರೆ ಮೆತ್ತಗಿರುತ್ತೆ, ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿಯಾಗಿರುತ್ತೆ. ಈಗ ನೋಡಿ ಕಲರ್ ಜೆಮ್ಸಿಂದ ಡಿಸೈನ್ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕೇವಲ 1 ಪ್ಯಾಕ್ ಜೆಮ್ಸ್ ಅಷ್ಟೇ ಉಪಯೋಗಿಸಿದ್ದೀನಿ. ಈಗ ನೋಡಿ ಪಿನಾಟಾ ಕೇಕ್ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ಪಿನಾಟಾ ಕೇಕ್ನ ಹೊಡಿಲಿಕ್ಕೆ ಒಂದು ಮರದ ಸುತ್ತಿಗೆ ಉಪಯೋಗಿಸ್ತಾರೆ. ನನ್ನ ಹತ್ರ ಆ ರೀತಿ ಮರದ ಸುತ್ತಿಗೆ ಇಲ್ಲ. ನಾನಿಲ್ಲಿ ಕುಟ್ಟಾಣಿಯಲ್ಲಿ ಈ ಪಿನಾಟಾ ಕೇಕ್ನ ಒಡೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಒಡೆದ್ರೆ ಈ ರೀತಿ ಭಾಗ ಆಗಬೇಕು, ಆವಾಗ ಪಿನಾಟಾ ಕೇಕ್ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈ ಪಿನಾಟಾ ಕೇಕ್ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ ಅಂತ ಅಂದರೆ, ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಬೇಕಾದ್ರೆ ಚಾಕ್ಲೇಟ್ ಮೆಲ್ಟ್ ಮಾಡಿರೋದು ತಣ್ಣಗಿರಬೇಕಾಗತ್ತೆ. ಹಾಗೆ ಸ್ವಲ್ಪ ದಪ್ಪನಾಗಿ ಚಾಕ್ಲೇಟ್ನ ಬಟ್ಲಿಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಬಟ್ಲಲ್ಲಿ ಯಾವುದೇ ರೀತಿ ಡಿಸೈನ್ ಇರಬಾರ್ದು, ಆ ರೀತಿ ಬಟ್ಲನ್ನು ಉಪಯೋಗಿಸ್ಕೊಳ್ಳಿ. ಆವಾಗ ಈ ರೀತಿ ಪಿನಾಟಾ ಕೇಕ್ನ ಸುಲಭವಾಗಿ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ನೋಡಿ ಇಲ್ಲಿ ಅಪ್ಪಮ್ ಕೇಕ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ನೀವು ಇಲ್ಲಿ ಅಪ್ಪಮ್ ಕೇಕ್ ಬದಲಾಗಿ ಬೇರೆ ಕೇಕ್ನು ಕೂಡ ಇಟ್ಕೋಬಹುದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಇಡಬಹುದು. ಮಕ್ಕಳಿಗೆ ಸರ್ಪ್ರೈಸ್ ಗಿಫ್ಟ್ನು ಕೂಡ ಇಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಯೂಟ್ಯೂಬ್ನಲ್ಲಿ ವೈರಲ್ ವಿಡಿಯೋ ಆದಂಥ ಪಿನಾಟಾ ಕೇಕ್ನ ಸ್ಟೀಲ್ ಬೌಲ್ನಲ್ಲಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ. ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.